ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಡೈಲಾಗ್ ಯಾವ ರೀತಿ ಬರೀತಕ್ಕಂಥದ್ದು ತಿಳಿಸ್ಕೊಡ್ತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥದ್ದು ಯಾವ ರೀತಿ ತುಂಬೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದು ಡೈಲಾಗ್ ಬಿಟ್ವೀನ್ ಟೂ ಫ್ರೆಂಡ್ಸ್. ಮಯೂರ ಹೇಳ್ತಾರೆ, ಹಾಯ್ ಮಧುರ, ಯು ಆರ್ ಕಾಂಪ್ಲಿಮೆಂಟಿಂಗ್ ಅಂತ ಬ್ರಾಕೆಟಲ್ಲಿ. ಕಾಂಪ್ಲಿಮೆಂಟ್ ಅಂದರೆ ಹೊಗಳೋದು. ಯು ಆರ್ ಲುಕಿಂಗ್ ಗಾರ್ಜಿಯಸ್ ಅಂತ ಹೇಳ್ಬೋದು, ಅಥವಾ ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಮಧುರ ಅವಳಿಗೆ ಗ್ರ್ಯಾಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಪ್ರೆಸಿಂಗ್ ಥ್ಯಾಂಕ್ ಯು ಅಂತ ಉತ್ತರ ಕೊಡ್ಬೋದು. ಮಯೂರ, ಈಸ್ ಟುಡೇ ಎ ಸ್ಪೆಷಲ್ ಡೇ ಫಾರ್ ಯು, ನಿನಗೆ ಈ ದಿನ ಚೆನ್ನಾಗಿದೆ ಅಲ್ವಾ, ವಿಶೇಷವಾಗಿದೆ ಅಲ್ವಾ. ಮಧುರ, ಎಸ್ ಎಸ್ ಡೆಫಿನೆಟ್ಲಿ ಅಂತ ಅವಳು ಹೇಳ್ಬೋದು, ಖಂಡಿತವಾಗಿ ರೆಸ್ಪಾಂಡಿಂಗ್ ಅನ್ನೋದು ಡೆಫಿನೆಟ್ಲಿ ಅಂತ ಹೇಳ್ಬೋದು. ಮಯೂರ, ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ. ಮಧುರ, ಇದೇ ರೀತಿ ಹೆಚ್ಚಿನ ದಿನಗಳು ನಿನಗೆ ಅದೇ ರೀತಿ ಇರಲಿ ಅಂತ ಹೇಳಿ ಹೇಳ್ತಾರೆ. ಮಧುರ, ಥ್ಯಾಂಕ್ ಯು. ಮಯೂರ, ಧನ್ಯವಾದ ಅಂತ ಹೇಳ್ತಾಯಿದ್ದಾರೆ. ಅಂದರೆ 3 ಮಾರ್ಕ್ಸಿಗೆ ಕೇಳ್ತಾರೆ, ಒಂದು ಉತ್ತರಕ್ಕೆ 1 ಮಾರ್ಕ್. ಸೆಕೆಂಡು, ಅಟ್ ಪ್ರಿನ್ಸಿಪಲ್ ಚೇಂಬರಲ್ಲಿ ಕನ್ವರ್ಸೇಷನ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಆ್ಯಂಡ್ ಎ ಪೇರೆಂಟ್ ಹೇಳ್ತಾರೆ, ಮೇ ಐ ಕಮ್ ಇನ್ ಮೇಡಮ್, ಒಳಗೆ ಬರ್ಬೋದಾ ಅಂದರೆ ಲೇಡಿ ಪ್ರಿನ್ಸಿಪಲ್ ಹೇಳ್ತಾರೆ, ಎಸ್ ಪ್ಲೀಸ್ ಅಂತ ಹೇಳ್ಬೋದು, ಅಂದರೆ ಗಿವಿಂಗ್ ಪರ್ಮಿಷನ್, ಬನ್ನಿ ಒಳಗೆ ಅಂತೇಳಿ. ಪೇರೆಂಟು, ಐ ಆಮ್ ಅಂದರೆ ಪೇರೆಂಟ್ಸ್ ಯಾರು ಪೇರೆಂಟ್ಸು ಅಂತ ಹೇಳ್ಕೊಡ್ತಾರೆ. ಐ ಆಮ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಐ ಆಮ್ ಮಿಸ್ಟರ್ ಸುರೇಶ್, ರಮ್ಯಾಸ್ ಪೇರೆಂಟ್, ಶಿ ಈಸ್ ಸೆಕೆಂಡ್ ಪಿ ಯು ಸಿ ಅಂತ ಹೇಳ್ಬೋದು. ಪ್ರಿನ್ಸಿಪಾಲ್, ನೈಸ್ ಬಿ ಸೀಟೆಡ್ ಸರ್. ಪೇರೆಂಟ್ ಅಂದರೆ ಎನ್ಕ್ವೈರಿಂಗ್ ಅಬೌಟ್ ಡಾಟರ್ಸ್ ಪ್ರೋಗ್ರೆಸ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಏನು ಬರೋದು, ಅವಿ ಶಿ ಇನ್ ಅವರ್ ಸ್ಟಡೀಸ್, ಓದೋದ್ರಲ್ಲಿ ಹೇಗಿದ್ದಾಳವಳು ಅಂತ ಕೇಳೋದು. ಪ್ರಿನ್ಸಿಪಾಲ್, ಶಿ ಈಸ್ ಎ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ಶಿ ಸ್ಟಡೀಸ್ ವೆಲ್, ಅವಳು ಚೆನ್ನಾಗಿ ಭಾಳ ಜವಾಬ್ದಾರಿತ ವಿದ್ಯಾರ್ಥಿನಿ, ಚೆನ್ನಾಗಿ ಓದ್ತಾಳವಳು ಅಂತ. ಥರ್ಡ್ ಡೈಲಾಗು, ಕನ್ವರ್ಸೇಷನ್ ಬಿಟ್ವೀನ್ ಕಾಲೇಜ್ ಟೂರ್ ಸೆಕ್ರೆಟರಿ ಆ್ಯಂಡ್ ಪ್ರಿನ್ಸಿಪಲ್. ಟೂರ್ ಸೆಕ್ರೆಟರಿ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಸರ್ ಅಂದರೆ ಲೆಕ್ಚರರು. ಪ್ರಿನ್ಸಿಪಲ್ ಹೇಳ್ತಾರೆ, ವೆರಿ ಗುಡ್ ಮಾರ್ನಿಂಗ್, ಪ್ಲೀಸ್ ಬಿ ಸೀಟೆಡ್ ಅಂತ ಹೇಳಿ, ಒಂದು ಒಳ್ಳೆ ಕೂತ್ಕೊಳ್ಳಿ ಅಂತೇಳಿ. ಟೂರ್ ಸೆಕ್ರೆಟರಿ, ಸರ್ ಸ್ಟೂಡೆಂಟ್ಸ್ ವಿಶ್ ಟು ಗೋ ಫಾರ್ ಎ ಟ್ರಿಪ್ ಸರ್ ಅಂತ ಹೇಳ್ತಾರೆ, ಮಕ್ಕಳು ಟ್ರಿಪ್ಪಿಗೆ ಹೋಗ್ಬೇಕು ಅಂತಿದ್ದಾರೆ ಅಂತ. ಪ್ರಿನ್ಸಿಪಾಲ್, ಹೌ ಮೆನಿ ಡೇಸ್ ಅಂತ ಕೇಳ್ಬೋದು, ಅಥವಾ ಫಾರ್ ಹೌ ಮೆನಿ ಡೇಸ್ ಅಂತ ಆಸ್ಕಿಂಗ್ ಫಾರ್ ಎ ಇನ್ಫಾರ್ಮೇಷನ್ ಕೇಳ್ತಾರೆ. ಟೂರ್ ಸೆಕ್ರೆಟರಿ, ಫಾರ್ 3 days ಸರ್. ಪ್ರಿನ್ಸಿಪಾಲ್ ಡಿಸ್ಅಗ್ರೀಸ್, ಒಪ್ಪೋದಿಲ್ಲ ಅಂತೇಳಿ. ಡಿಸ್ಅಗ್ರಿ ಏನು ಹೇಳ್ಬೋದು, ನೋ ನಾಟ್ ಫಾರ್ ನೋ ಐ ಕಾಂಟ್ ಸೆಂಡ್ ಫಾರ್ 3 days ಅಂತೇಳಿ. ನೋ ಐ ಕಾಂಟ್ ಸೆಂಡ್ ಫಾರ್ 3 ದಿನಕ್ಕೆ ಕಳ್ಸೋಕ್ಕಾಗಲ್ಲ. ಐ ಕ್ಯಾನ್ ಪರ್ಮಿಟ್ ಯು ಫಾರ್ 1 day ಓನ್ಲಿ, 1 ದಿನಕ್ಕೆ ಮಾತ್ರ ಕಳಿಸ್ತಾನೆ. ಟೂರ್ ಸೆಕ್ರೆಟರಿ, ಐ ವಿಲ್ ಇನ್ಫಾರ್ಮ್ ದ ಸ್ಟೂಡೆಂಟ್ಸ್ ಸರ್, ವಿದ್ಯಾರ್ಥಿಗಳು ತಿಳಿಸ್ತೀನಿ ಅಂತೇಳಿ ಹೋಗ್ತಾರೆ. 4ನೇದು, ಅಟ್ ಎ ಶೋರೂಮ್ನಲ್ಲಿ ಯಾವ ರೀತಿ ಮಾತಾಡೋದು. ಸೇಲ್ಸ್ ಮ್ಯಾನೇಜರು ಕಸ್ಟಮರು. ಸೇಲ್ಸ್ ಮ್ಯಾನೇಜರ್, ಹಲೋ ಸರ್, ಡ್ಯಾಶಲ್ಲಿ ಏನು ಬ್ರ್ಯಾಕೆಟಲ್ಲಿ ಏನು ಕೊಡ್ತಾರೆ, ಆಫರಿಂಗ್ ಹೆಲ್ಪ್, ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ಅಂತ ಹೇಳ್ಬೋದು, ಅಥವಾ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್ ಅಂತ ಹೇಳ್ಬೋದು, ಅಂದರೆ ಏನು ಸಹಾಯ ಮಾಡಲಿ ಅಂತೇಳಿ. ಕಸ್ಟಮರ್ ಹೇಳ್ತಾರೆ, ಐ ವಾಂಟ್ ಟು ಬೈ ಎ ಸ್ಕೂಟರ್. ಸೇಲ್ಸ್ ಮ್ಯಾನೇಜರ್, ವಿಚ್ ಮಾಡೆಲ್, ಆಸ್ಕಿಂಗ್ ಫಾರ್ ಮಾಡೆಲ್, ಆಸ್ಕಿಂಗ್ ಅಬೌಟ್ ಮಾಡೆಲ್, ವಿಚ್ ಮಾಡೆಲ್ ಯು ಆರ್ ಲುಕಿಂಗ್ ಫಾರ್ ಸರ್ ಅಂತ, ಯಾವ ಮಾಡೆಲಲ್ಲಿ ನೋಡ್ತಾ ಇದ್ದೀರಾ, ವಿಚ್ ಮಾಡೆಲ್ ಯು ಆರ್ ಲುಕಿಂಗ್ ಫಾರ್. ಕಸ್ಟಮರ್, ಐ ವಾಂಟ್ ಟು ಬೈ ಹೋಂಡಾ ಆ್ಯಕ್ಟಿವಾ. ಸೇಲ್ಸ್ ಮ್ಯಾನೇಜರ್, ವಿಚ್ ಕಲರ್ ಯು ಪ್ರಿಫರ್ ಸರ್ ಅಂತೇಳಿ, ಯಾವ ಕಲರ್ ಆಯ್ಕೆ ಮಾಡ್ತಾರೆ, ಆಸ್ಕಿಂಗ್ ಫಾರ್ ಕಲರ್ ಸೆಲೆಕ್ಷನ್ ಅಂತ ಕೊಟ್ಟಿದ್ದಾರೆ. ವಿಚ್ ಕಲರ್ ಡು ಯು ಪ್ರಿಫರ್ ಸರ್ ಅಂತ ಕೇಳ್ಬೋದು. ಕಸ್ಟಮರ್, ಐ ವಿಲ್ ಗೋ ಫಾರ್ ರಾಯಲ್ ಬ್ಲೂ ಕಲರ್ ಅಂತ, ನಾನು ನೀಲಿ ಕಲರ್ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಡೈಲಾಗ್ಗಳನ್ನು ತುಂಬೋದು. ಈ ಕೆಲವು ಡೈಲಾಗ್ಗಳು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವ?